ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಫೋಟೋಶಾಪ್ ನಲ್ಲಿ ಲೇಯರ್ ಮಾಸ್ಕ್ ಬಗ್ಗೆ ತಿಳ್ಕೋಣ. ಈ ಲೇಯರ್ ಮಾಸ್ಕ್ ತುಂಬಾನೇ ಇಂಪಾರ್ಟೆಂಟ್. ನೀವು ಫೋಟೋ ಮ್ಯಾನಿಪ್ಯುಲೇಷನ್ ಮಾಡಕ್ಕೆ, ಫೋಟೋ ಎಡಿಟ್ ಮಾಡಕ್ಕೆ ಎಲ್ಲಾ ಕಡೆ ಒಂದು ಲೇಯರ್ ಮಾಸ್ಕ್ ಯೂಸ್ ಆಗುತ್ತೆ. ಈ ಒಂದು ಟ್ಯೂಟೋರಿಯಲ್ ನಲ್ಲಿ ಲೇಯರ್ ಮಾಸ್ಕ್ ನ ಯಾವ ರೀತಿ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮತ್ತೆ ಲೇಯರ್ ಮಾಸ್ಕ್ ನ ಯೂಸ್ ಮಾಡ್ಕೊಂಡು ಯಾವ ರೀತಿ ನಿಮ್ಮ ಮುಖಕ್ಕೆ ಚಿರತೆ ಮುಖವಾಡ ಹಾಕೋದು ಹೇಗೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಕೊನೆಯಲ್ಲಿ ನಾನು ಈ ರೀತಿ ಫೋಟೋನ ಲೇಯರ್ ಮಾಸ್ಕ್ ಯೂಸ್ ಮಾಡ್ಕೊಂಡು ಹೇಗೆ ಕ್ರಿಯೇಟ್ ಮಾಡಿದೆ ಅಂತ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಓಕೆ, ಬನ್ನಿ ಈಗ ಟ್ಯೂಟೋರಿಯಲ್ ನೋಡೋಣ. ನಾನು ಇವಾಗ ಫೋಟೋಶಾಪ್ ಸಾಫ್ಟ್ವೇರ್ ನ ಓಪನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇವಾಗ ಒಂದು ಬ್ಯಾಕ್ ಗ್ರೌಂಡ್ ಫೋಟೋನ ಪ್ಲೇಸ್ ಮಾಡ್ಕೊಂತೀನಿ. ಓಕೆ, ನೆಕ್ಸ್ಟ್ ಇದ್ರ ಮೇಲೆ ಒಂದು ನನ್ನ ಫೋಟೋನ ಪ್ಲೇಸ್ ಮಾಡ್ಕೊಂತೀನಿ. ಓಕೆ, ಮತ್ತೆ ಇನ್ನೊಂದು, ನೀವು ಫಸ್ಟ್ ಟೈಮ್ ಫೋಟೋಶಾಪ್ ಟ್ಯೂಟೋರಿಯಲ್ ನೋಡ್ತಾ ಇದ್ದೀರಾ, ನಿಮಗೆ ಫೋಟೋಶಾಪ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಒಂದು ಫೋಟೋಶಾಪ್ ಬೇಸಿಕ್ ಟ್ಯೂಟೋರಿಯಲ್ ವಿಡಿಯೋ ಹಾಕಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋ ನೋಡಿ. ಆ ಒಂದು ವಿಡಿಯೋದಲ್ಲಿ ಯಾವ ರೀತಿ ಫೋಟೋನ ಪ್ಲೇಸ್ ಮಾಡ್ಕೊಳ್ಳೋದು ಮತ್ತೆ ಫೋಟೋಶಾಪ್ ಯಾವ ರೀತಿ ಯೂಸ್ ಮಾಡೋದು ಅಂತ ಪ್ರತಿಯೊಂದು ಅದರಲ್ಲಿ ಹೇಳ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ನೋಡಿ ಆಮೇಲಿಂದ ಈ ಒಂದು ವಿಡಿಯೋನ ನೋಡಿ. ಸೊ ಓಕೆ, ನಾನು ಇವಾಗ ಇಲ್ಲಿ ಎರಡು ಫೋಟೋನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಬ್ಯಾಕ್ ಗ್ರೌಂಡ್ ಫೋಟೋ, ರೋಡ್ ಫೋಟೋ, ಮತ್ತೆ ಇನ್ನೊಂದು ನನ್ನ ಫೋಟೋ. ಆ ಒಂದು ಫೋಟೋಗೆ IMG 4339 ಅಂತ ಒಂದು ನೇಮ್ ಇದೆ. ಓಕೆ, ಈ ಲೇಯರ್ ಮಾಸ್ಕ್ ಎಲ್ಲಪ್ಪ ಇರುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ಕೆಳಗಡೆ ಕಾಣ್ತಿದೆಯಲ್ಲ, ಇದೇ ಲೇಯರ್ ಮಾಸ್ಕ್. ನೀವು ಅದ್ರ ಹತ್ರ ನಿಮ್ಮ ಮೌಸ್ ಕರ್ಸರ್ ತಗೊಂಡ್ರೆ ನೋಡಿ ಆಡ್ ಲೇಯರ್ ಮಾಸ್ಕ್ ಅಂತ ಕಾಣ್ತಿದೆ, ಇದೇನೆ ಲೇಯರ್ ಮಾಸ್ಕ್. ನೀವು ಯಾವ ಒಂದು ಫೋಟೋಗೆ ಲೇಯರ್ ಮಾಸ್ಕ್ ಹಾಕ್ಬೇಕು ಅನ್ಕೊಂಡಿರ್ತೀರಾ ಆ ಒಂದು ಫೋಟೋ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಇಲ್ಲಿ ನನ್ನ ಫೋಟೋ ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. IMG 4339 ಇದು ನನ್ನ ಫೋಟೋ. ಸೊ ಆ ಒಂದು ಫೋಟೋ ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇವಾಗ ಈ ಲೇಯರ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಏನಾಯ್ತು, ಇಲ್ಲೊಂದು ವೈಟ್ ಕಲರ್ಗೆ ಒಂದು ಥಂಬ್ನೇಲ್ ಬಂತಲ್ವಾ. ಸೊ ಇದೇನೆ ಲೇಯರ್ ಮಾಸ್ಕ್. ಇದರಿಂದ ಏನು ಯೂಸ್, ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ಕೇಳಿದ್ರೆ ಹೇಳ್ತೀನಿ ನೋಡಿ. ಫಸ್ಟ್ ನಾನು ಇವಾಗ ಅದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡ್ತೀನಿ, ಅದು ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ನೀವು ಬ್ರಷ್ ಟೂಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್, ಬ್ರಷ್ ಟೂಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಮ ಕೀಬೋರ್ಡ್ ಅಲ್ಲಿ B ಒತ್ತಿ ಬ್ರಷ್ ಟೂಲ್ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬೇಕಾದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಬ್ರಷ್ ಸೈಜ್ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾರ್ಡ್ನೆಸ್ ನ 0 ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ರಷ್ ಸೈಜ್ ಎಷ್ಟು ಬೇಕಷ್ಟು ನೋಡ್ಕೊಂಡು ಬ್ರಷ್ ಸೈಜ್ ನ ಕೊಡ್ಕೊಂಡು ನೆಕ್ಸ್ಟ್ ಇಲ್ಲಿ ನಿಮಗೆ ಕಲರ್ ಕಾಣ್ತಿದೆಯಲ್ವಾ, ಇಲ್ಲಿ ಎರಡು ಬ್ಲಾಕ್ ಆಗಿದೆ. ಸೊ ನೋಡಿ, ಇವಾಗ ನಾನು ಇವಾಗ ಈ ಕಲರ್ ಮೇಲೆ ಕ್ಲಿಕ್ ಮಾಡಿ ಬ್ಲಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ನೀವು ಬ್ಲಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ ನೀವು ಡ್ರಾ ಮಾಡಿ. ಏನಾಗುತ್ತೆ ನೋಡಿ, ಇಲ್ಲಿ ಬ್ಲಾಕ್ ಕಲರ್ ಡ್ರಾ ಮಾಡಿದ್ರೆ ಇರೇಸ್ ಆಗ್ತಾ ಇದೆ ಅಲ್ವಾ, ಇರೇಸ್ ಆಗ್ತಾ ಇದೆ. ನೆಕ್ಸ್ಟ್ ಅದೇ ಬ್ಲ್ಯಾಕ್ ಕಲರ್ ಮೇಲೆ ಕ್ಲಿಕ್ ಮಾಡಿ ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ ಡ್ರಾ ಮಾಡಿ. ಏನಾಗ್ತಾ ಇದೆ, ವಾಪಸ್ ಬರ್ತಾ ಇದೆ, ಇರೇಸ್ ಆಗಿರೋದು. ಸೊ ಲೇಯರ್ ಮಾಸ್ಕ್ ಇಷ್ಟೇ ವರ್ಕ್ ಆಗೋದು. ನಾವು ಲೇಯರ್ ಮಾಸ್ಕ್ನ ಯಾವ್ದಾದ್ರು ಫೋಟೋಗೆ ಹಾಕ್ಬಿಟ್ಟು ಬ್ಲ್ಯಾಕ್ ಕಲರ್ಲಿ ಡ್ರಾ ಮಾಡಿದ್ರೆ ಇರೇಸ್ ಮಾಡುತ್ತೆ, ವೈಟ್ ಕಲರ್ಲಿ ಡ್ರಾ ಮಾಡಿದ್ರೆ ಅದನ್ನ ಅದು ವಾಪಸ್ಸು ಕರ್ಕೊಂಬರುತ್ತೆ. ಸೊ ಇಷ್ಟೇ, ಇದು ತುಂಬಾ ಸಿಂಪಲ್. ಬಟ್ ಇದರಿಂದ ನಿಮಗೆ ತುಂಬಾನೇ ಯೂಸ್ ಇದೆ. ನೀವು ಮ್ಯಾನಿಪ್ಯುಲೇಷನ್ ಮಾಡೋದಿರ್ಬೋದು ಅಥವಾ ಫೋಟೋ ಬ್ಯಾಕ್ ಗ್ರೌಂಡ್ ತೆಗೆಯೋದ್ರ ಇರ್ಬೋದು, ಎಲ್ಲಾ ಕಡೆ ಯೂಸ್ ಆಗುತ್ತೆ. ಮುಂದೆ ಹೇಳ್ತೀನಿ ಹೇಗೆ ಇದು ಯೂಸ್ ಆಗುತ್ತೆ ಅಂತ ಅನ್ಬಿಟ್ಟು. ಓಕೆ ಅಲ್ವಾ. ಮತ್ತೆ ನಿಮ್ಗೆ ಇಲ್ಲೊಂದು ನಾನು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ. ಏನಪ್ಪಾ ಅಂತಂದ್ರೆ, ಇಲ್ಲಿ ನಿಮ್ಗೆ ಎರಡು ಕಲರ್ ಕಾಣಿಸ್ತಿದೆಯಲ್ಲ, ನೀವು ಯಾವಾಗಲೂ ಇದ್ರ ಮೇಲೆ ಕ್ಲಿಕ್ ಮಾಡಿ ವೈಟ್ ಕ್ಲಿಕ್ ಮಾಡಬೇಕು, ಬ್ಲ್ಯಾಕ್ ಕ್ಲಿಕ್ ಮಾಡಬೇಕು ಅಂತಾನೇನಿಲ್ಲ. ನೀವು ನಿಮ್ಮ ಕೀಬೋರ್ಡ್ ಅಲ್ಲಿ ಡಿ ಫಾರ್ ಡುಮ್ಮಿ, ನ ಸೆಲೆಕ್ಟ್ ಮಾಡ್ಕೊಂಡು ಏನಾಗುತ್ತೆ, ನೀವು ವೈಟ್ ಬ್ಲ್ಯಾಕ್ ಬಂದ್ಬಿಡುತ್ತೆ ಆಟೋಮೆಟಿಕಲಿ. ಓಕೆನಾ, ಅದೇ ವೈಟ್ ಬ್ಲ್ಯಾಕ್ ಆಗ್ಬಿಡುತ್ತೆ. ಅಕಸ್ಮಾತ್ ಇಲ್ಲಿ ರೆಡ್ ಬೇರೆ ಏನೋ ಕಲರ್ ಇತ್ತು ಅಂದ್ರೆ ಡಿ ಒತ್ತಿದ ತಕ್ಷಣ ಆಟೋಮೆಟಿಕಲಿ ಸೆಲೆಕ್ಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ನೀವು ನಿಮ್ಮ ಕೀಬೋರ್ಡ್ ಅಲ್ಲಿ ಎಕ್ಸ್ ಒತ್ತಿದ್ರೆ ಏನಪ್ಪ ಆಗುತ್ತೆ ಅಂತಂದ್ರೆ ಅದು ಇಂಟರ್ಚೇಂಜ್ ಆಗುತ್ತೆ ಕಲರ್. ನೋಡಿ, ಎಕ್ಸ್ ಒತ್ತಿದ್ರೆ ವೈಟ್ ಕೆಳಗಿದೆ, ಬ್ಲ್ಯಾಕ್ ಮೇಲೆ ಇದೆ ಅಲ್ವಾ, ತಿರುಗಿ ಎಕ್ಸ್ ಒತ್ತಿದ್ರೆ ವೈಟ್ ಮೇಲೆ ಹೋಗುತ್ತೆ, ಬ್ಲ್ಯಾಕ್ ಕಲರ್ ಬರುತ್ತೆ. ಸೊ ಈ ತರ ನೀವು ಈ ಈಗ ನೋಡಿ, ನಾನು ಎಕ್ಸ್ ಒತ್ತಿದ್ದೀನಿ, ಮೇಲೆ ಬ್ಲ್ಯಾಕ್ ಇದೆ, ಡ್ರಾ ಮಾಡ್ತೀನಿ. ಅಯ್ಯೋ ತಲೆ ಹೊಂಟೋಯ್ತಪ್ಪ ಅಂತಂದ್ರೆ ತಿರುಗಿ ಎಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ವೈಟ್ ಮೇಲೆ ಬಂತು, ತಿರ್ಗಾ ಡ್ರಾ ಮಾಡ್ತೀನಿ, ತಲೆ ವಾಪಸ್ ಬಂತು. ಓಕೆನಾ. ಸೊ ಇವಿಷ್ಟು ಬೇಸಿಕ್ ಆಗಿ ಲೇಯರ್ ಮಾಸ್ಕ್ ಬಗ್ಗೆ. ಸೊ ಬನ್ನಿ ಇವಾಗ ಇದು ಹೇಗೆ ಯೂಸ್ ಆಗುತ್ತೆ ಅಂತ ನೋಡೋಣ. ಈಗ ನೀವು ಆ ಲೇಯರ್ ಮಾಸ್ಕ್ ಹತ್ರ ನೀವು ನಿಮ್ಮ ಕರ್ಸರ್ನ ತಗೊಂಡು ಹೋಗ್ಬಿಟ್ಟು ನೀವು ನಿಮ್ಮ ಮೌಸ್ ಅಲ್ಲಿ ರೈಟ್ ಕ್ಲಿಕ್ ಮಾಡ್ಬಿಟ್ಟು ಡಿಲೀಟ್ ಲೇಯರ್ ಮಾಸ್ಕ್ ಕೊಟ್ರೆ ಅದು ಹೊಂಟೋಗುತ್ತೆ. ನೋಡಿ, ಈಗ ಹೊಂಟೋಯ್ತು. ಸೊ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಸೆಲೆಕ್ಷನ್ ಟೂಲ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಸೆಲೆಕ್ಷನ್ ಟೂಲ್ ಯೂಸ್ ಮಾಡ್ಕೊಂಡು ಯಾವ ರೀತಿ ನೀವು ನಿಮ್ಮ ಫೋಟೋ ಬ್ಯಾಕ್ ಗ್ರೌಂಡ್ ತೆಗಿಬಹುದು ಅಂತ ಅನ್ಬಿಟ್ಟು. ನೋಡಿ, ಇವಾಗ ಕ್ವಿಕ್ ಸೆಲೆಕ್ಷನ್ ಟೂಲ್ನ ಸೆಲೆಕ್ಟ್ ಮಾಡ್ಕೊಂತಿದ್ದೀನಿ. ನೆಕ್ಸ್ಟ್ ಸೆಲೆಕ್ಟ್ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದೆ. ನೋಡಿ, ಆಟೋಮೆಟಿಕಲಿ ಇವಾಗ ನನ್ನ ಫೋಟೋ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೆಲೆಕ್ಟ್ ಆಗಿರ್ಬೇಕಾದ್ರೆ ನೀವು ಬಂದ್ಬಿಟ್ಟು ಈ ಲೇಯರ್ ಮಾಸ್ಕ್ ಕಾಣ್ತಿದ್ದೀರಾ, ಲೇಯರ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ಏನೇನು ಸೆಲೆಕ್ಟ್ ಆಗುತ್ತೆ ಅದನ್ನೆಲ್ಲ ಇದು ಡಿಲೀಟ್ ಮಾಡಿಬಿಡುತ್ತೆ. ಮತ್ತೆ ನಿಮ್ಗೆ ಇಲ್ಲೊಂದು ಲೇಯರ್ ಮಾಸ್ಕ್ ನ ಕೊಡುತ್ತೆ. ನೋಡಿ, ಇಲ್ಲಿ ಕೈ ಹತ್ರ ಎಲ್ಲ ಗ್ರೀನ್ ಕಲರ್ ಆಗೇ ಇದೆ ಅಲ್ವಾ. ನೀವು ಬೇಕಾದ್ರೆ ನೀವು ನಿಮ್ಮ ಫೋಟೋನ ಝೂಮ್ ಮಾಡ್ಕೊಂಡು ಬ್ರಷ್ ಟೂಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೇಳ್ತೀನಿ ಕೇಳಿ. ಈಗ ಇದು ಕ್ವಿಕ್ ಸೆಲೆಕ್ಷನ್ ಟೂಲ್ ಸೆಲೆಕ್ಟ್ ಆಗಿದೆ ಅಲ್ವಾ, ಬ್ರಷ್ ಟೂಲ್ನ ಸೆಲೆಕ್ಟ್ ಮಾಡ್ಕೊಂಡು ಈಗ ನಾವು ಇದನ್ನ ಇರೇಸ್ ಮಾಡಬೇಕು. ಅದಕ್ಕೆ ಏನು ಮಾಡ್ಬೇಕು, ಇರೇಸ್ ಅಂತಂದ್ರೆ ಬ್ಲ್ಯಾಕ್ ಕಲರ್, ಅದಕ್ಕೆ ಏನು ಮಾಡಿ ಎಕ್ಸ್ ಒತ್ತಿ, ಕಲರ್ ಇಂಟರ್ಚೇಂಜ್ ಆಯಿತು, ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಆಯಿತು. ನೆಕ್ಸ್ಟು ಬ್ರಷ್ ಸೈಜ್ ತುಂಬ ದೊಡ್ಡದಾಗಿದೆ, ಸೈಜ್ನ ಕಮ್ಮಿ ಮಾಡ್ಕೊಳ್ಳೋಣ. ಕಮ್ಮಿ ಮಾಡಿಕೊಂಡು ನಾವು ಇರೇಸ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಇರೇಸ್ ಆಯಿತು ಅಲ್ವಾ. ಸೊ ಈ ಥರ ನಾವು ಇರೇಸ್ನ ಮಾಡ್ಕೊಬೋದು. ಇನ್ನೊಂದು ಯಾವ ರೀತಿ ಅಂತಂದ್ರೆ, ಈ ಟೂಲ್ ಬಗ್ಗೆ ಹೇಳ್ಕೊಟ್ಟಿದ್ದೆ ನಿಮಗೆ, ಲ್ಯಾಸೋ ಟೂಲ್ ಬಗ್ಗೆ. ಬೇಕಾದ್ರೆ ನೀವು ಲ್ಯಾಸೋ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಲೀನಾಗಿ ಇನ್ನೊಂದ್ಸತಿ ನೀವು ನಿಮ್ಮ ಫ್ರೀ ಹ್ಯಾಂಡಲ್ಲಿ ಈ ಥರ ಡ್ರಾ ಮಾಡಿಬಿಟ್ಟು ನೆಕ್ಸ್ಟ್ ಬ್ರಷ್ ಟೂಲ್ ಸೆಲೆಕ್ಟ್ ಮಾಡಿಕೊಂಡು ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡಿಕೊಂಡು ಟಣ ಅಂತ ಡ್ರಾ ಮಾಡಿದ್ರೆ ಅದು ಕೂಡ ಇರೇಸ್ ಆಗಿಬಿಡುತ್ತೆ. ಇನ್ನೂ ಬೇರೆ ಬೇರೆ ಟೆಕ್ನಿಕ್ ಇದೆ, ಬಟ್ ಎಲ್ಲ ಒಂದೇ ಸರಿ ಹೇಳಕ್ ಹೋದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ನಿಧಾನಕ್ಕೆ ಹೇಳ್ಕೊಂಡು ಹೋಗ್ತೀನಿ ಬನ್ನಿ. ಸೊ ಈಗ ಇಲ್ಲೂ ಕೂಡ ಡಿಲೀಟ್ ಮಾಡಬೇಕಲ್ವಾ. ಸೊ ಅದಕ್ಕೂ ಏನಿಲ್ಲ, ಆ ಒಂದು ಲ್ಯಾಸೋ ಟೂಲ್ ಸೆಲೆಕ್ಟ್ ಮಾಡ್ಕೊಂಡೆ, ಚುಕ್ ಸೆಲೆಕ್ಟ್ ಮಾಡಿಕೊಂಡು ಬ್ರಷ್ ಟೂಲ್
ಚಿಕ್ 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 ಡಿಲೀಟ್ ಮಾಡಿದೆ. ಕಂಟ್ರೋಲ್ ಮತ್ತು ಇನ್ನೊಂದು ಸೆಲೆಕ್ಷನ್ ಹೋಗಿಸ್ಬೇಕು ಅಂದರೆ ಕಂಟ್ರೋಲ್ ಇಟ್ಕೊಂಡು ಡಿ ಪ್ರೆಸ್ ಮಾಡಿ. ಕಂಟ್ರೋಲ್ ಡಿ ಪ್ರೆಸ್ ಮಾಡಿದ್ರೆ ಸೆಲೆಕ್ಷನ್ ಹೊಂಟೋಗುತ್ತೆ ನೋಡಿ, ಬಂತು. ಯಾ ಮತ್ತು ಇನ್ನೊಂದು ತುಂಬ ಜನ ಏನು ತಪ್ಪು ಮಾಡ್ತೀರಾ ಅಂತಂದರೆ, ನಾನು ಮಾಡ್ತಿದ್ದ ತಪ್ಪೇನಪ್ಪ ಅಂತಂದರೆ, ಒಂದ್ಸತಿ ಏನಾಗ್ಬಿಡುತ್ತಪ್ಪ ಅಂತಂದರೆ, ಈಗ ಬ್ರಷ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ವಾ, ನಾವೀಗ ಡ್ರಾ ಮಾಡ್ರೆ ಏನಾಗುತ್ತೆ, ಈ ಬ್ಲ್ಯಾಕ್ ಕಲರ್ ಬರ್ತಾ ಇದೆ, ಇರೇಸ್ ಆಗ್ತಾ ಇಲ್ಲ ಅಂತ ತುಂಬ ಜನಕ್ಕೆ ಡೌಟ್ ಬರುತ್ತೆ. ಇದು ಈ ಪ್ರಾಬ್ಲಮ್ ಏನಕ್ಕೆ ಬರುತ್ತೆ ಅಂತಂದರೆ, ನಾವು ಈ ಬ್ರಷಲ್ಲಿ ಸೆಲೆಕ್ಟ್ ಮಾಡಿ ನಾವು ಈ ಥರ ಡ್ರಾ ಮಾಡಬೇಕಾದ್ರೆ ಯಾವಾಗಲೂ ಈ ಲೇಯರ್ ಮಾರ್ಕ್ಸ್ನ ಸೆಲೆಕ್ಟ್ ಮಾಡಿರಬೇಕು. ಬಟ್ ಅದ್ರಲ್ಲಿ ನೋಡಿ ಏನು ಸೆಲೆಕ್ಟ್ ಆಗಿದೆ, ನನ್ನ ಫೋಟೋ ಸೆಲೆಕ್ಟ್ ಆಗಿದೆ ಅಲ್ವಾ. ಈಗ ಸೆಲೆಕ್ಟ್ ಮಾಡ್ಕೊಂಡು ಏನಾಗುತ್ತೆ, ಇದು ಪೇಂಟ್ ಬ್ರಷ್ ಆಗಿ ವರ್ಕ್ ಆಗುತ್ತೆ. ಅದೇ ನಾವು ಲೇಯರ್ ಮಾರ್ಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಡ್ರಾ ಮಾಡ್ರೆ ಏನಪ್ಪ ಆಗುತ್ತೆ ಅಂತಂದರೆ, ಅದು ಇರೇಸ್ ಮಾಡುತ್ತೆ. ಅರ್ಥ ಆಯ್ತಾ? ಈ ಒಂದು ತಪ್ಪು ಎಲ್ಲರೂ ಮಾಡ್ತೀವಿ, ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ. ಅವಾಗ ಏನು ಮಾಡ್ತೀವಿ, ಈ ಕಲರ್ ಹಿಂಗೆ ಬರ್ತಾ ಇದೆಯಲ್ಲ ಅಂತಂದರೆ ಅದೇನು ಪ್ರಾಬ್ಲಮ್ ಆಗಿರುತ್ತೆ ಅಂತಂದರೆ, ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟಿರ್ತೀವಿ. ನೋಡಿ ಅಲ್ಲಿ ಸೆಲೆಕ್ಟ್ ಆಗಿದೆ ನೋಡಿ, ಬಾರ್ಡರ್ ಹತ್ರ ಸ್ಕ್ವೇರಲ್ಲಿ ನಿಮಗೆ ವೈಟ್ ಕಲರ್ ಕಾಣ್ತಿದೆಯಲ್ವಾ, ಅದು ಬಂತು ಅಂದರೆ ಯಾವುದು ಸೆಲೆಕ್ಟ್ ಆಗಿದೆ ಅಂತ ತೋರಿಸುತ್ತೆ. ನೀವು ಈ ಥರ ಬ್ರಷ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ವೈಟು ಬ್ಲ್ಯಾಕು ಡ್ರಾ ಮಾಡಬೇಕಾದ್ರೆ ಯಾವಾಗಲೂ ಲೇಯರ್ ಮಾಸ್ಕ್ಗೆ ಸೆಲೆಕ್ಟ್ ಆಗಿರಬೇಕು. ಇದಂತೂ ವೆರಿ ವೆರಿ ಇಂಪಾರ್ಟೆಂಟು. ಸೊ ನಿಮಗೆ ಈಗ ಇದು ಅರ್ಥ ಆಯಿತು ಅನ್ಕೊಂತೀನಿ. ನಾನು ಈಗ ಡಿಲೀಟ್ ಲೇಯರ್ ಮಾಸ್ಕ್ ಕೊಡ್ತೀನಿ. ಓಕೆ, ಸೊ ನಿಮ್ಗೊಂದು ಈಗ ಬೇಸಿಕ್ ಐಡಿಯಾ ಗೊತ್ತಾಯ್ತಲ್ವಾ, ಲೇಯರ್ ಮಾಸ್ಕ್ ಯಾವ ರೀತಿ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಡನ್. ಇವಾಗ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಇದು ಕಲಿಯೋಣ ಬನ್ನಿ. ಈ ಒಂದು ಚಿರತೆ ಫೋಟೋನ ತೆಗೆದು ನನ್ನ ಮುಖಕ್ಕೆ ಹಾಕೋ ರೀತಿ ಹೇಗೆ ಹಾಕೋದು ಅಂತ ಒಂದು ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳೋಣ. ಸೊ ನಾನು ಇವಾಗ ಈ ಚಿರತೆ ಫೋಟೋನ ತೊಗೊಂಡ್ಬಂದ್ಬಿಟ್ಟು ನನ್ನ ಫೋಟೋ ಮೇಲೆ ಹಾಕಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಝೂಮ್ ಮಾಡ್ಕೊಳ್ಳೋಣ. ಈ ಝೂಮ್ ಮಾಡ್ಕೊಳ್ಳೋದು ಇದ್ರ ಬಗ್ಗೆ ಎಲ್ಲ ನಿಮಗೆ ಆ ಒಂದು ಬೇಸಿಕ್ ಟ್ಯೂಟೋರಿಯಲ್ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಒಂದ್ಸತಿ ಅದನ್ನು. ಓಕೆ, ಸೊ ನೆಕ್ಸ್ಟು ಈ ಒಪ್ಯಾಸಿಟಿನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ. ಚಿರತೆ ಬಂದ್ಬಿಟ್ಟು ಲೇಯರ್ 1 ಕಮ್ಮಿ ಮಾಡ್ಕೊಳ್ಳೋಣ. ಕಮ್ಮಿ ಮಾಡಿಕೊಂಡು ಕರೆಕ್ಟಾಗಿ ಈ ಕಣ್ಣು ಬಾಯಿ ಎರಡನ್ನು ಸೇರಿಸ್ಕೊಳ್ಳೋಣ. ಕಂಟ್ರೋಲ್ ಹೊಡ್ಕೊಂಡು ಟಿ ಪ್ರೆಸ್ ಮಾಡಿಬಿಟ್ಟು ಕ್ಲೀನಾಗಿ ಏನೋ ಅಪ್ರಾಕ್ಸಿಮೇಟ್ಲಿ ಕಾಣೋ ಥರ ನಾನು ನಿಲ್ಸ್ಕೊಂಡಿದ್ದೀನಿ. ಕರೆಕ್ಟಾಗಿ ನಿಲ್ಸ್ಕೊಂಡಿಲ್ಲ, ಬಟ್ ಆದರೆ ನಿಮಗೆ ಟ್ಯೂಟೋರಿಯಲ್ ಮಾಡೋಕ್ಕೋಸ್ಕರ ಸಿಂಪಲಾಗಿ ನಿಲ್ಸ್ಕೊಂಡಿದ್ದೀನಿ. ನೀವು ಇದನ್ನು ಕಂಪ್ಲೀಟಾಗಿ ಚೆನ್ನಾಗಿ ಮಾಡ್ತೀರಿ ಅಂದರೆ ಇದರಲ್ಲಿ ಫೋಟೋಶಾಪಲ್ಲಿ ಲಿಕ್ವಿಫೈ ಟೂಲು, ವಾಪ್ ಟೂಲ್ ಅಂತೆಲ್ಲ ಬರುತ್ತೆ, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ಕ್ಲೀನಾಗಿ ಮ್ಯಾಚ್ ಮಾಡ್ಕೊಬೋದು. ಇದು ನಿಮಗೆ ಸಿಂಪಲಾಗಿ ಹೇಳ್ಕೊಡ್ತಿದ್ದೀನಿ, ಇದು ಕ್ಲೀನಾಗಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ. ಇದ್ರ ಬಗ್ಗೆ ಇನ್ನೊಂದು ಟ್ಯೂಟೋರಿಯಲ್ ಮಾಡ್ತೀನಿ, ಕ್ಲೀನಾಗಿ ಯಾವ ರೀತಿ ಎರಡು ಮುಖನೋ ಜಾಯಿಂಟ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ, ಮ್ಯಾನಿಪ್ಯುಲೇಷನ್ ಬಗ್ಗೆ. ಸೊ ಓಕೆ, ಇವಾಗ ಸಿಂಪಲಾಗಿ ಎರಡು ಫೋಟೋನ ಮರ್ಜ್ ಮಾಡಿದ್ದೀನಿ. ನೆಕ್ಸ್ಟ್ ಒಪ್ಯಾಸಿಟಿನ 100% ಕೊಟ್ಬೋಣ. ಓಕೆನಾ? ಓಕೆ, ನೆಕ್ಸ್ಟ್ ಏನು ಮಾಡೋಣ, ಈ ಚಿರತೆ ಫೋಟೋ ಇದನ್ನ ರೀನೇಮ್ ಕೊಟ್ಕೊಂಬೋಣ, ಚಿರತೆ. ಓಕೆನಾ? ಸೊ ಈ ಚಿರತೆ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಇವಾಗ ಲೇಯರ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿದೆ. ಒಂದು ಲೇಯರ್ ಮಾಸ್ಕ್ ಬಂತು. ಆ ಲೇಯರ್ ಮಾಸ್ಕ್ನ ಸೆಲೆಕ್ಟ್ ಮತ್ತು ಇನ್ನೊಂದು ಇಲ್ಲಿ ನಿಮ್ಗೆ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಏನಪ್ಪ ಅಂದರೆ, ಈ ಲೇಯರ್ ಮಾಸ್ಕ್ನ ಡಿಲೀಟ್ ಮಾಡಿಬಿಡ್ತೀನಿ. ನೀವು ಆಲ್ಟ್ ಇಟ್ಕೊಂಡು ಈ ಲೇಯರ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಲ್ಯಾಕ್ ಕಲರ್ಗೆ ಬರುತ್ತೆ ತಮ್ನೇಲ್. ಅವಾಗೇನಾಗುತ್ತೆ, ಆಟೋಮೆಟಿಕ್ಲಿ ಅದೇನೇ ಫಸ್ಟು ಬ್ಲ್ಯಾಕ್ ಕಲರ್ನ ಫಿಲ್ ಮಾಡಿಬಿಟ್ಟಿರುತ್ತೆ, ಅವಾಗ ನಮಗೇನು ಕಾಣಲ್ಲ. ಅವಾಗ ಏನು ಮಾಡ್ಬೋದು ಅಂದರೆ, ನಾವು ಬ್ರಷ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಕಲರ್ನ ವೈಟ್ ಸೆಲೆಕ್ಟ್ ಮಾಡಿಕೊಂಡು ಈಗ ಸೈಜ್ನ ಸ್ವಲ್ಪ ದೊಡ್ಡ ಮಾಡ್ಕೊಂಡ್ಬಿಡ್ತೀನಿ. ಡ್ರಾ ಮಾಡ್ರೆ ಏನಾಗುತ್ತೆ ನೋಡಿ, ಅದು ಬರುತ್ತೆ. ಸೊ ಇದೊಂದು ಟ್ರಿಕ್ ತಿಳ್ಕೊಳ್ಳಿ. ಇದು ಸ್ಟಾರ್ಟಿಂಗಲ್ಲಿ ತುಂಬ ಜನಕ್ಕೆ ಅರ್ಥ ಆಗಲ್ಲ, ಅರ್ಥ ಆದವ್ರಿಗೆ ಖುಷಿನೇ. ಅರ್ಥ ಆಗಿಲ್ಲ ಅಂತಂದರೆ ಫಸ್ಟಿಂದ ಅವಾಗ ಹೇಳ್ಕೊಡ್ನಲ್ಲ ಅದೇ ರೀತಿ ಹೇಳ್ಕೊಡ್ತೀನಿ. ಸೊ ನಾನು ಇವಾಗ ಈ ಲೇಯರ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿದೆ, ವೈಟ್ ಕಲರ್ ಒಂದು ಲೇಯರ್ ಮಾಸ್ಕ್ ಬಂತು. ಬ್ರಷ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡೆ. ನೆಕ್ಸ್ಟು ನಾನು ಇವಾಗ ಇರೇಸ್ ಮಾಡಬೇಕಲ್ವ, ಏನೇನು ಬೇಡ ಅದನ್ನು, ಅದಕ್ಕೆ ಏನು ಮಾಡ್ತೀನಿ, ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊತೀನಿ. ನಾನು ಕಲರ್ ಸೆಲೆಕ್ಟ್ ಮಾಡ್ಕೊಂಡೆ, ಅಥವಾ ಕೀಬೋರ್ಡ್ ಶಾರ್ಟ್ಕಟ್ ಎಕ್ಸ್ ಒತ್ತಿದ್ರೆ ಬರುತ್ತೆ, ಎಕ್ಸು ಡಿ. ಓಕೆನಾ? ಡನ್. ನೆಕ್ಸ್ಟು ಮತ್ತೆ ತುಂಬ ಜನ ಕೇಳ್ಬೋದು, ಇವೆಲ್ಲ ಬೇಸಿಕ್ ಅರ್ಥ ಆಗುತ್ತೆ ಅಂತ. ತುಂಬ ಜನಕ್ಕೆ ಅರ್ಥ ಆಗಲ್ಲ, ಈ ಲೇಯರ್ ಮಾಸ್ಕ್ ಆಲ್ಟ್ ಮೇಲೆ ಕ್ಲಿಕ್ ಮಾಡಿದೆ ಅದು ಇದು ಅರ್ಥ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇನ್ ಡೆಪ್ತ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ಸೊ ನಾನು ಇವಾಗ ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಬ್ರಷ್ ಟೂಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಡ್ರಾ ಮಾಡ್ತೀನಿ. ಇವೆಲ್ಲ ಇರೇಸ್ ಮಾಡೋಣ, ಬೇಡ ಅಲ್ವಾ ನಮಗೆ ಬರೀ ಸಿಂಪಲಾಗಿ ಈ ಕಣ್ಣ ಹತ್ರ ಇಷ್ಟು ಸಾಕು. ಮತ್ತು ಇನ್ನೊಂದು ಟೈಮ್ ಏನು ಪ್ರಾಬ್ಲಮ್ ಆಗಿರುತ್ತೆ ಅಂತಂದರೆ, ಇಲ್ಲಿ ನಿಮಗೆ ಒಪಾಸಿಟಿ ಇರುತ್ತೆ, ಬ್ರಷ್ ಒಪಾಸಿಟಿ 100% ಇಳಿಸ್ಕೊಳ್ಳಿ, ಮತ್ತು ಫ್ಲೋನು ಕೂಡ 100% ಇಳಿಸ್ಕೊಳ್ಳಿ. ಒಂದ್ಸತಿ ಏನಾಗ್ಬಿಡುತ್ತೆ, ಒಪಾಸಿಟಿ ಕಮ್ಮಿ ಇರುತ್ತೆ, ಅವಾಗ ಏನಾಗುತ್ತೆ, ನಾವು ಡ್ರಾ ಮಾಡಿದ್ರು ಏನು ಕ್ಲೀನಾಗಿ ಕಾಣ್ತಾನೆವಲ್ಲ ಮುಖ ಅಂತ ಅನಿಸುತ್ತೆ. ಯಾಕೆಂದರೆ ಒಪಾಸಿಟಿ ಕಮ್ಮಿ ಆಗಿರುತ್ತೆ. ಇದೊಂದು ತಿಳ್ಕೊಳ್ಳಿ, 100% ಇರಲಿ ಇದು. ಓಕೆನಾ? ಮತ್ತು ನಿಮಗೆ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ. ನೀವು ನಿಮ್ಗೆ ಇಲ್ಲಿನ ಲೇಯರ್ ಮಾಸ್ಕ್ ತಮ್ನೇಲ್ ಕಾಣ್ತಿದೆ, ನೀವು ನಿಮ್ಮ ಕೀಬೋರ್ಡಲ್ಲಿ ಆಲ್ಟ್ ಇಟ್ಕೊಂಡು ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಎಲ್ಲೆಲ್ಲಿ ಡ್ರಾ ಮಾಡಿದ್ರೆ ಅಂತೆಲ್ಲ ಅದು ತೋರಿಸುತ್ತೆ. ಅದೊಂದು ಟ್ರಿಕ್ ನೋಡಿ. ಇವಾಗ ನನ್ನ ಮುಖದಲ್ಲಿ ಚಿರತೆ ಮುಖವಾಡ ಬಂತು, ಸಿಂಪಲಾಗಿ ಬಂತು. ಅಕಸ್ಮಾತ್ ಈ ಕಣ್ಣಿಗೂ ಬೇಕು ಅಂತ ಅಂದರೆ ಯಾವ ಕಲರು, ವೈಟ್ ಕಲರು. ಸೊ ಈಗ ಎರಡು ಬ್ಲ್ಯಾಕ್ ಕಲರ್ ಆಗ್ಬಿಟ್ಟಿದೆ, ಅದಕ್ಕೆ ಏನು ಮಾಡೋಣ, ಡಿ ಒತ್ತನ, ಅವಾಗ ಏನಾಗುತ್ತೆ, ಮೇಲ್ಗಡೆ ವೈಟ್ ಬರುತ್ತೆ. ಈ ಕಣ್ಣಿಗೂ ಕೂಡ ಕ್ಲಿಕ್ ಮಾಡೋ ನೋಡಿ, ಈ ಕಣ್ಣಿಗೂ ಕೂಡ ಬಂತು. ಓಕೆನಾ? ಸೊ ಈ ಥರ ಕೂಡ ನೀವು ಮಾಡ್ಕೊಬೋದು. ಮತ್ತು ಇದು ಎದ್ದು ಕಾಣಬಾರ್ದು ಅಂತಂದರೆ, ಈ ಒಪ್ಯಾಸಿಟಿ ಏನು ಕಾಣ್ತಿದೆ, ಈ ಒಪ್ಯಾಸಿಟಿ ಕಮ್ಮಿ ಮಾಡಿದ್ರೆ ಆ ಒಂದು ಇದ್ರದ್ದು ಕೂಡ ಒಪ್ಯಾಸಿಟಿ ಕಮ್ಮಿ ಆಗುತ್ತೆ. ನೋಡಿ, ಚಿರತೆ ಮುಖ ನಮ್ಮ ಮುಖದಲ್ಲಿ ಬಂತು.
ಇವಿಷ್ಟೇ ಅಲ್ಲ, ಈ ಲೇಯರ್ ಮಾಸ್ಕ್ ಅಲ್ಲಿ ನಿಮ್ಗೆ ಇನ್ನ ತುಂಬಾನೇ ಇದಿದೆ. ಒಂದೇ ವಿಡಿಯೋದಲ್ಲಿ ಎಲ್ಲ ಹೇಳ್ಕೊಡಕ್ ಹೋದ್ರೆ ನಿಮ್ಗೂ ಕನ್ಫ್ಯೂಷನ್ ಆಗುತ್ತೆ, ನಾನು ಏನೇನು ಹೇಳ್ತಾ ನಾನೇ ನಿಮ್ಗೆ ಕನ್ಫ್ಯೂಷನ್ ಮಾಡ್ಬಿಡ್ತೀನಿ ಅರ್ಧ. ಸೊ ಅದಕ್ಕೋಸ್ಕರ ತೀರಾ ಹೋಗ್ತಾ ಇಲ್ಲ, ನಿಮ್ಗೊಂದು ಬೇಸಿಕ್ ಐಡಿಯಾ ಗೊತ್ತಾಗ್ಲಿ ಏನು ಅಂತ ತಿಳಿಸ್ಕೊಡ್ತೀನಿ. ನೀವು ಈಗ ಫೋಟೋಶಾಪ್ ಸಾಫ್ಟ್ವೇರ್ ನ ಓಪನ್ ಮಾಡ್ಬಿಟ್ಟು ನೀವು ಕೂಡ ಲೇಯರ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ, ನೀವು ಈಗ ಬೇರೆ ಫೋಟೋ ಹಾಕೊಂಡು ಟ್ರೈ ಮಾಡಿ, ನಿಮ್ಗೆ ಅವಾಗ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಮತ್ತೆ ಇನ್ನೊಂದು, ನಿಮ್ಗೆ ಇಲ್ಲಿ ಬ್ರಷ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಹಾರ್ಡ್ನೆಸ್ ಇರುತ್ತೆ, ನೀವು ಹಾರ್ಡ್ನೆಸ್ ನ ಜಾಸ್ತಿ ಮಾಡ್ಕೊಂಡ್ರೆ ಇದು ನೋಡಿ ಇಲ್ಲಿ ಯಾವ ರೀತಿ ಕಾಣ್ತಿದೆ, ಫುಲ್ ಶಾರ್ಪ್ ಆಗಿ ಇದು ಮಾಡುತ್ತೆ. ಅಕಸ್ಮಾತ್ ನೀವು ಹಾರ್ಡ್ನೆಸ್ ನ ಕಮ್ಮಿ ಮಾಡ್ಬಿಟ್ರೆ, ಡಿಲೀಟ್ ಮಾಡಿ ನೋಡಿ, ಕ್ಲೀನ್ ಆಗೋದು ಬ್ಲೆಂಡ್ ಮಾಡುತ್ತೆ ಎರಡು ಫೋಟೋನು. ನಿಮ್ಗೆ ಇಲ್ಲೊಂದು ಪವನ್ ಅಂತ ಫೋಟೋ ಕಾಣಿಸ್ತಿಲ್ಲ, ಈ ಒಂದು ಫೋಟೋನ ನಾನು ಲೇಯರ್ ಮಾಸ್ಕ್ ಯೂಸ್ ಮಾಡಿಕೊಂಡು ಮಾಡಿರುವಂತಹ ಒಂದು ಫೋಟೋ ಇದು. ಇಲ್ಲಿ ನಿಮಗೆ ಬಂಡೆ ಕಲ್ಗಳು ಕಾಣಿಸ್ತಿಲ್ಲ, ಈ ಬಂಡೆ ಕಲ್ಗಳನ್ನ ಯೂಸ್ ಮಾಡಿಕೊಂಡು ಅದಕ್ಕೆ ಲೇಯರ್ ಮಾಸ್ಕ್ನ ಯೂಸ್ ಮಾಡಿಕೊಂಡು ನೋಡಿ ಇಲ್ಲಿ ಕಾಣ್ತಿದ್ದಿಲ್ಲ, ಇಲ್ಲಿ ಲೇಯರ್ ಮಾಸ್ಕ್ ಯೂಸ್ ಮಾಡ್ಕೊಂಡು ಏನ್ ಬೇಕು ಅದನ್ನೆಲ್ಲ ಇರೇಸ್ ಮಾಡಿ ಒಂದು 3D ಎಫೆಕ್ಟ್ ರೀತಿ ಕಾಣೋ ರೀತಿ ಒಂದು ಟೆಕ್ಸ್ಟ್ ನಾನು ಮ್ಯಾನಿಪ್ಯುಲೇಷನ್ ಮಾಡಿದ್ದೀನಿ ಯೂಸಿಂಗ್ ಲೇಯರ್ ಮಾಸ್ಕ್. ಮತ್ತಿನ್ನೊಂದು ನಿಮಗೆ ಲೇಯರ್ ಮಾಸ್ಕ್ ಬಗ್ಗೆ ತಿಳಿಸ್ಬಿಟ್ಟು ಈ ಒಂದು ಟ್ಯೂಟೋರಿಯಲ್ ತಿಳಿಸ್ಬಿಡ್ತೀನಿ. ಈಗ ಚಿರತೆನ ಡಿಲೀಟ್ ಮಾಡ್ಬಿಡ್ತೀನಿ, ಬೇಡ ನನಗೆ ಇದು ಡಿಲೀಟ್ ಕೊಟ್ಬಿಟ್ಟೆ. ಓಕೆ, ನೆಕ್ಸ್ಟ್ ಇಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ಲೇಯರ್ ಅಂತ ಇರುತ್ತೆ ಫೋಟೋಶಾಪ್ ಅಲ್ಲಿ, ಇದ್ರ ಬಗ್ಗೆ ನಿಮಗೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ಸೊ ಸದ್ಯಕ್ಕೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಅಡ್ಜಸ್ಟ್ಮೆಂಟ್ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಬ್ರೈಟ್ನೆಸ್ ಕಾಂಟ್ರಾಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನಾನು ಬ್ರೈಟ್ನೆಸ್ ನ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ. ನೋಡಿ ಏನಾಗ್ತಿದೆ, ಫುಲ್ಲು ಬ್ರೈಟ್ ಆಗ್ತಿದೆ ನನ್ನ ಫೋಟೋ. ಈಗ ನನಗೆ ಬರೀ ಮುಖ ಮಾತ್ರ ಬ್ರೈಟ್ ಆಗಬೇಕು, ಹಿಂದೆಲ್ಲ ಹಾಗೆ ಇರಬೇಕು. ಸೊ ಅದಕ್ಕೆ ಏನು ಮಾಡ್ತೀನಿ ಅಂತಂದ್ರೆ, ಇಲ್ಲೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಈ ಲೇಯರ್ ಮಾಸ್ಕ್ನ ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ಮೇಲೆ ಕ್ಲಿಕ್ ಮಾಡಿ, ಫಿಲ್ ಮೇಲೆ ಕ್ಲಿಕ್ ಮಾಡಿ, ಬ್ಲ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಲೇಯರ್ ಮಾಸ್ಕ್ ಫುಲ್ಲು ಬ್ಲ್ಯಾಕ್ ಆಗುತ್ತೆ. ಅವಾಗ ಏನಾಗುತ್ತೆ, ಎಲ್ಲ ಇರೇಸ್ ಆಗ್ಬಿಟ್ಟಿರುತ್ತೆ. ನೆಕ್ಸ್ಟು ನೀವು ಬಂದ್ಬಿಟ್ಟು ಇಲ್ಲಿ ವೈಟ್ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಎಲ್ಲೆಲ್ಲಿ ಬ್ರೈಟ್ನೆಸ್ ಬೇಕು ಅಲ್ಲೆಲ್ಲ ನೀವು ಡ್ರಾ ಮಾಡಿದ್ರೆ ಅಲ್ಲಿ ಮಾತ್ರ ನಿಮಗೆ ಬ್ರೈಟ್ನೆಸ್ ಬರುತ್ತೆ. ಅದಷ್ಟೆಲ್ಲ ಕಲರ್ ಕೂಡ ಚೇಂಜ್ ಮಾಡ್ಬೋದು ಈ ಲೇಯರ್ ಮಾಸ್ಕ್ ಯೂಸ್ ಮಾಡಿಕೊಂಡು. ಇನ್ನೂ ಅನೇಕ 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 ಯೂಸ್ಫುಲ್ ಇದೆ, ಅದ್ರ ಬಗ್ಗೆ ಮುಂಬರುವ ವಿಡಿಯೋಗಳಲ್ಲಿ ತಿಳ್ಕೋಣ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಇಲ್ಲ ಅಂತಂದರೆ ಬೇಡ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಸ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಚೇತನ್, ಮತ್ತೊಮ್ಮೆ ಸಿಗೋಣ.